ಕಾವೇರಿ ಕದನ ಆಗಸ್ಟ್ 13ಕ್ಕೆ ಕರ್ನಾಟಕ ಸ್ತಬ್ಧ. ನೀರು ಬಿಟ್ರೆ ಹುಷಾರ್. ಸ್ಯಾಂಡಲ್ವುಡ್ ಸಾಥ್ ಒಗ್ಗಟ್ಟಾಗಿ ನಿಂತ ಸಂಘಟನೆಗಳು. ರೊಚ್ಚಿಗೆದ್ದು ಬೀದಿಗಿಳಿದ ಬಿಜೆಪಿ. ಕರ್ನಾಟಕಕ್ಕೆ ಬರಲ್ಲ ತಮಿಳುನಾಡು ಸಿಎಂ, ಬರಬೇಡಿ ಎಂದಿದ್ದಕ್ಕೆ ಸಿಎಂ ಡಿಕೆಶಿ. ಇದೇ ಹೊತ್ತಿನ ವಿಶೇಷ. ಅಖಂಡ ಕರ್ನಾಟಕ ಸ್ತಬ್ಧ. ನಾನು ಧನುಶ್ರೀ. ಕನ್ನಡ ನಾಡಿನ ಜೀವನದಿ ಕಾವೇರಿಗಾಗಿ ಒಂದಾಗ್ತಿದೆ ಅಖಂಡ ಕರ್ನಾಟಕ. ನೆಲ, ಜಲ, ಭಾಷೆಗೆ ಒಗ್ಗಟ್ಟಾಗಿ ಹೋರಾಟಕ್ಕೆ ನಿಂತಿದೆ ಇಡೀ ಕರುನಾಡು. ಕರ್ನಾಟಕದಲ್ಲಿ ಬರ ಇದ್ರೂ ಕುಡಿಯುವ ನೀರೇ ಇಲ್ಲವಾದ್ರೂ ತಮಿಳುನಾಡಿಗೆ ಅವರ ಪಾಲಿನ ಕಾವೇರಿ ನೀರು ಬಿಡಲೇಬೇಕು ಅಂತ ಆದೇಶ ಕೊಟ್ಟಿರೋ ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ತೊಡೆದಟ್ಟಿ ನಿಂತಿರೋ ಕನ್ನಡಪರ ಸಂಘಟನೆಗಳು ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಕಾವೇರಿಗಾಗಿ ಒಂದಾಗಿ ನಿಂತಿರೋ ಕರುನಾಡಿನ ಹೋರಾಟ, ಆಕ್ರೋಶ ಹೇಗಿರಲಿದೆ? ಸಿಎಂ ಡಿಕೆಶಿ ನೇತೃತ್ವದ ಸರ್ಕಾರದ ನಿಲುವೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕರುನಾಡಲ್ಲಿ ಜೋರಾಯ್ತು ಕಾವೇರಿ ಕದನ. ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಸ್ತಬ್ಧ. ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ನಿರ್ಧಾರ ಖಂಡಿಸಿ ಕರ್ನಾಟಕ ಬಂದ್. ಕರ್ನಾಟಕದಲ್ಲಿ ಮುಂಗಾರು ಮಳೆ ಕೈಕೊಟ್ಟು ಬೆಳೆಗಳೆಲ್ಲ ಒಣಗಿ ನಿಂತು ಕುಡಿಯೋ ನೀರಿಲ್ಲದೆ ಪರದಾಡುತ್ತಿರುವಾಗ ನೆರೆ ರಾಜ್ಯ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶಿಸಿರುವ ಸಿಡಬ್ಲ್ಯೂಎಂಎ ನಿರ್ಧಾರಕ್ಕೆ ಇಡೀ ಕರ್ನಾಟಕ ಕೋತ ಕುದಿಯುತ್ತಿದೆ. ನೀರು ಬಿಡುವ ಆದೇಶದ ವಿರುದ್ಧ ರೊಚ್ಚಿಗೆದ್ದಿರೋ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರ ಗುರುವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಈ ಬಗ್ಗೆ ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ನಡೆಸಿದ ನಂತರ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಕನ್ನಡ ಪರ ಹೋರಾಟ ಸಂಘಟನೆಗಳ ಮುಖಂಡರಾದ ನಾರಾಯಣಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ಕೋಡಿಹಳ್ಳಿ ಚಂದ್ರಶೇಖರ್, ಶಿವಾನಂದ ಶೆಟ್ಟಿ, ನಾರಾಯಣಸ್ವಾಮಿ, ಉಷಾ ಮೋಹನ್ ಮೊದಲಾದವರು ಸಭೆಯಲ್ಲಿ ಭಾಗವಹಿಸಿ ಬಂದ್ಗೆ ಬೆಂಬಲ ನೀಡಿದ್ದಾರೆ. ನೀವು ಕಂಡರಿಯದಂತ ಶಾಂತಿಯುತವಾದ ಬಂದ್ ನಾವು ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತೇಳಿ ಸಮಗ್ರ ನಾಡಿನ ಜನತೆಗೆ ಕರೆ ಕೊಟ್ಟಿದ್ದೀವಿ. ಎಸ್, ಕಾವೇರಿ ಜಲವಿವಾದಕ್ಕೆ ಸಂಬಂಧಿಸಿ ಇದೀಗ ಕರ್ನಾಟಕ ಸಿಡಿದೆದ್ದಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರೋ ಆದೇಶ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ಗೆ ತೀರ್ಮಾನಿಸಲಾಗಿದೆ. ಜಲಾಶಯದಲ್ಲಿ ನೀರಿಲ್ಲದಿದ್ದರೂ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿರುವುದಕ್ಕೆ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಷಯದಲ್ಲಿ ತಮಿಳುನಾಡು ಮೊದಲಿನಿಂದಲೂ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಲೇ ಬಂದಿದೆ ಎಂದು ಆರೋಪಿಸಿದ್ರು. ಈ ಸಮಯದಲ್ಲಿ ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬಂದರೆ ನಾವು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 3ನೇ ತಾರೀಕು ನೀವು ಕಂಡರಿಯದಂತ ಶಾಂತಿಯುತವಾದ ಬಂದ್ ನಾವು ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತೇಳಿ ಸಮಗ್ರ ನಾಡಿನ ಜನತೆಗೆ ಕರೆ ಕೊಟ್ಟಿದ್ದೀವಿ. ವಿಜಯ್ ನಿಜವಾಗ್ಲೂ ಇದೊಂದು ಆದರ್ಶ ಆಗುತ್ತೆ. ಅದನ್ನು ಬಿಟ್ಟು ಏನೂ ಮಾತಾಡದೆ ಬೆಂಗಳೂರು ಬರೋದಾದರೆ ಬೇಕಾಗಿಲ್ಲ, ನಿಮ್ಮ ಬರುವಿಕೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡು ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಮುತ್ತಿಗೆ ಹಾಕ್ತೀವಿ. ಅವರ ಅಟವಾದಿಗಳಾಗಿದ್ದಾರೆ. ಅವರಿಗೆ ಮೊದಲು ಕರ್ನಾಟಕ ರಾಜ್ಯದ ರೈತರಿಗೆ, ಜನರಿಗೆ, ಬೆಂಗಳೂರಲ್ಲಿರ್ತಕ್ಕಂಥ ತಮಿಳರು ಇದ್ದಾರಲ್ಲ, ಅವ್ರ ಗತಿ ಏನು? ಬಂದಿಲ್ಲಿ ವಿಜಯ್ ನಾವು ನೀರು ಕೊಡಲ್ಲ ಅಂತಂದರೆ, ಬಿಡೋದಿಲ್ಲ ಅಂತಂದರೆ ಗತಿ ಏನು? ಸರಿಯಿಲ್ಲ, ನಾವು ನೀರು ಕೊಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ನೀರು ಇಲ್ಲವೇ ಇಲ್ಲ. ಇನ್ನು ಅಖಂಡ ಕರ್ನಾಟಕ ಬಂದ್ಗೆ ಕರವೇ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಬೇಷರತ್ ಬೆಂಬಲ ಸೂಚಿಸಿ ಕಾವೇರಿ ನೀರು ಹರಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ.
ಬೆಳಿಗ್ಗೆಯಿಂದ ಸಂಜೆ 6 ಗಂಟೆ ತನಕ ಹೋರಾಟ ಇರುತ್ತೆ. ಎಲ್ಲ ವಾಹನಗಳು ಸ್ತಬ್ಧ ಆಗ್ತವೆ, ಕರ್ನಾಟಕ ಸ್ತಬ್ಧ ಆಗುತ್ತೆ. ಇದು ಕನ್ನಡ ಹೋರಾಟಗಾರರು ಒಟ್ಟಿಗೆ ಸೇರಿ ಮಾಡುವಂಥದ್ದು. ಎಲ್ಲರ ಕನ್ನಡ ಹೋರಾಟಗಾರರು, ರೈತಪರ ಸಂಘಟನೆಗಳು ಎಲ್ಲರ ಬೆಂಬಲ ಇದೆ. ಆದ್ದರಿಂದ ಸಂಪೂರ್ಣ ಸ್ತಬ್ಧ ಆಗುತ್ತೆ. ಕಾವೇರಿ ಕೇವಲ ಕರ್ನಾಟಕಕ್ಕೆ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿದ್ದಲ್ಲ. ಮಹದಾಯಿ ಕಳಸಾ ಬಂಡೂರಿ ಕೇವಲ ಬೆಂಗಳೂರಿಗೆ ಆ ಭಾಗಕ್ಕೆ ಸೀಮಿತವಾಗಿಲ್ಲ. ಇದು ಅಖಂಡ ಕರ್ನಾಟಕದ ಸಮಸ್ಯೆ. ಈ ಸಮಸ್ಯೆಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಆ ಜನರನ್ನು ಬೆಂಬಲ ಕೇಳಬೇಕು, ಅವರನ್ನು ಪ್ರೀತಿ ವಿಶ್ವಾಸ ಗಳಿಸಬೇಕು. ತಮಿಳುನಾಡಿನ ರಾಜಕಾರಣಿಗಳ ತಮಿಳುನಾಡನ್ನು ಓಲೈಸೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ನಾನು ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಸುಮಾರು 45 ವರ್ಷ ಆಯಿತು ನಾನು ಹೋರಾಟ ಮಾಡಿ. 91 ಇಸ್ವಿ ಇವತ್ತು ನನಗೆ ನೆನಪಾಗ್ತಾ ಇದೆ. 91ರಲ್ಲಿ ಇದೇ ಒಂದು ರೀತಿ ತೀರ್ಪು ಕೊಟ್ಟಾಗ ಕರ್ನಾಟಕದಲ್ಲಿ 26 ಜನ ಕನ್ನಡಿಗರು ಸತ್ತು. ಅದನ್ನು ಒಪ್ಕೊಳ್ತೀರಾ ನೀವು? ಬಂದ್ಗೆ ಯಾವೆಲ್ಲ ಸಂಘಟನೆಗಳ ಬೆಂಬಲ? ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘ, ಆಟೋ ಚಾಲಕರ ಸಂಘಟನೆ, ಓಲಾ ಮತ್ತು ಊಬರ್ ಸಂಘಟನೆ, ಕಾರ್ಮಿಕರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳು, ಕ್ಯಾಂಪ್ಸ್, ಖಾಸಗಿ ಶಾಲೆಗಳ ಸಂಘ. ಯಾವುದೇ ಕಾರಣಕ್ಕೂ ಬಂದ್ ಬೇಡ, ಸಿಎಂ ಡಿಕೆಶಿ. ಇನ್ನು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಕರೆ ನೀಡಿರೋ ಕುರಿತಾಗಿ ಪ್ರತಿಕ್ರಿಯಿಸಿರುವ ಸಿಎಂ ಡಿಕೆ ಶಿವಕುಮಾರ್, ಯಾವುದೇ ಕಾರಣಕ್ಕೂ ಬಂದ್ ಬೇಡ, ಬಂದ್ನಿಂದ ಪರಿಹಾರ ಸಿಗಲ್ಲ, ದಯವಿಟ್ಟು ಬಂದ್ ಕೈಬಿಡಿ ಎಂದು ಮನವಿ ಮಾಡಿದ್ದಾರೆ. ಅಖಂಡ ಕರ್ನಾಟಕ ಬಂದ್ನಿಂದ ಜನರಿಗೆ ತೊಂದರೆಯಾಗತ್ತೆ, ಹೀಗಾಗಿ ಆಗಸ್ಟ್ 13ರ ಬಂದ್ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಹಿತ ಕಾಪಾಡುವುದೇ ಸರ್ಕಾರದ ಮುಖ್ಯ ಉದ್ದೇಶ. ರೈತರ ರಕ್ಷಣೆ, ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿದ್ದೇವೆ. ರಾಜ್ಯದ ಹಿತಕ್ಕೆ ಎಲ್ಲಾ ರೀತಿಯ ರಕ್ಷಣೆಗೆ ನಾವು ಬದ್ಧತೆ ತೋರಿಸಿದ್ದೇವೆ. ಈಗಲೂ ರಾಜ್ಯದ ಹಿತ ಕಾಪಾಡುವ ಬದ್ಧತೆ ನಮಗೆ ಇದೆ ಎಂದಿದ್ದಾರೆ ಸಿಎಂ ಡಿಕೆಶಿ. ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ಯಾಕೆಂದರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರಬೇಕಾದ್ರೆ ನಾವು ಭಾಳ ಸೌಹಾರ್ದತೆಯಿಂದ ನಾವು ಎಲ್ಲ ರಾಜ್ಯದ ಜನತೆ ಬೆಂಗಳೂರನ್ನು ಆಕರ್ಷಣೆ ಮಾಡ್ತಾ ಇದೆ. ನಾವು ಯಾರ ಮನಸ್ಸಿಗೂ ನೋಯಿಸಬಾರ್ದು. ನಾವು ಶಾಂತಿ ಪ್ರಿಯರು. ಈ ರಾಜ್ಯದಲ್ಲಿ ಶಾಂತಿನ ನಾವು ಕಾಪಾಡಬೇಕು. ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ನಮ್ಮವ್ರು ಬೇರೆ ಕಡೆ ಕೆಲಸ ಮಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು. ಸೊ ಎಮೋಷ್ನಲಿ ತೀರ್ಮಾನಗಳನ್ನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂಥೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಅದು ಕೂಡ ನಾನು ಈಗ ನಮ್ಮ ಕೊಲೀಗ್ಸ್ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಾನು ಆಗ ರೆಡಿ ಮಾಡ್ಕೊಂಡಿದ್ದೇನೆ. ನಾಳಿದ್ದು ಬರೋಕ್ಕೆ ಏನೇನು ಬೇಕೋ, ಅವ್ರಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿ ಗೌರವದಿಂದ ಅವ್ರ ಜೊತೆ ಅವರು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮ ಲೀಗಲ್ ಟೀಮು ಮತ್ತು ಅಫಿಷಿಯಲ್ ಟೀಮ್ ಎಲ್ಲ ನಮ್ದು ಏನು ವಿಚಾರ ಇದೆ, ಅವ್ರದ್ದು ಏನೇನು ಬೇಡಿಕೆ ಇನ್ನೂ ನನಗೆ ಅವ್ರು ಕಳಿಸ್ಕೊಟ್ಟಿಲ್ಲ. ಕಳಿಸ್ಕೊಂಡಾಗ ಅದರ ಬಗ್ಗೆ ನಾವು ಲೀಗಲಾಗಿ ಏನೆಲ್ಲ ನಮ್ಮ ರಾಜ್ಯದ ಹಿತ, ಅವ್ರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು. ಯಾಕೆಂದರೆ ಸದ್ಯಕ್ಕೆ ಬರಲ್ಲ ತಮಿಳುನಾಡು ಸಿಎಂ ವಿಜಯ್. ಇನ್ನು ಆಗಸ್ಟ್ 3ರಂದು ನಿಗದಿಯಾಗಿದ್ದ ತಮಿಳುನಾಡು ಸಿಎಂ ವಿಜಯ್ ಭೇಟಿಯನ್ನ ಮುಂದೂಡಿಕೆ ಮಾಡಿರೋದಾಗಿ ಸಿಎಂ ಡಿಕೆಶಿ ತಿಳಿಸಿದ್ದಾರೆ. ನಾನು ಸಿಎಂ ವಿಜಯ್ಗೆ ವಿನಂತಿ ಮಾಡಿದ್ದೇನೆ. ಇದು ಭೇಟಿಗೆ ಉತ್ತಮ ಸಮಯವಲ್ಲ, ಹೀಗಾಗಿ ಮುಂದೂಡಿಕೆ ಮಾಡಲು ಮನವಿ ಮಾಡಿರೋದಾಗಿ ಡಿಕೆಶಿ ತಿಳಿಸಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನ ಬಗೆಹರಿಸ್ಕೊಳ್ಳಕ್ಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾರೆ. ಇಷ್ಟು ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು
ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರದಾದ್ರೆ ಬಗೆಹರಿಲಿ. ಕಾವೇರಿಗಾಗಿ ರಾಜ್ಯಾದ್ಯಂತ ಕಟ್ಟೆಯೊಡೆದ ಆಕ್ರೋಶ. ಕೆಆರ್ಎಸ್ ಡ್ಯಾಂ ಗೇಟ್ ಮುಂದೆ ಮಹಿಳಾ ಹೋರಾಟಗಾರರ ಉರುಳು ಸೇವೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶವನ್ನ ಖಂಡಿಸಿ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಗಳು ನಡೆಯುತ್ತಿವೆ. ಮಂಡ್ಯದ ಕೆಆರ್ಎಸ್ ಡ್ಯಾಂ ಗೇಟ್ ಮುಂದೆ ಮಹಿಳಾ ಹೋರಾಟಗಾರರು ಉರುಳು ಸೇವೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಪದೇ ಪದೇ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಕುಡಿಯುವ ನೀರಿಗೂ ತೊಂದರೆಯಾಗುವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವುದು ಸರಿಯಲ್ಲ ಎಂದು ಆಗ್ರಹಿಸಿದ್ರು. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕಿಳಿದ ಕೇಸರಿ ಪಡೆ. ಕೆಆರ್ಎಸ್ ಚಲೋ, ಡ್ಯಾಂ ಮುತ್ತಿಗೆಗೆ ಯತ್ನ. ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ಪಡೆ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆ ನಡೆಸಿ ಭಾರೀ ಹೈಡ್ರಾಮಾ ಸೃಷ್ಟಿಸಿತು. ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಮುಂದಾದ ಬಿಜೆಪಿ ನಾಯಕರು, ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸಿಟಿ ರವಿ, ಸುಮಲತಾ ಸೇರಿ ಪ್ರಮುಖರು ಭಾಗಿಯಾಗಿದ್ರು. ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಹೋರಾಟ ನಡೆಸೋದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಬ್ಬರಿಸಿದ್ರು. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರೆ. ಊರ್ಕೊಳ್ಳೆ ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ತಮಿಳುನಾಡಿಗೆ ಏಪ್ರಿಲ್ ಮೇನಲ್ಲೇ ಜೂನ್ನಲ್ಲಿ 3.5 TMC ನೀರನ್ನ ಹರಿಬಿಟ್ಟು ತಮಿಳುನಾಡವರಿಗೆ ನೀರೇ ಕೇಳೋದಿಲ್ಲ. ಅವಾಗೆಲ್ಲ 3.5 TMC ನೀರು ಬಿಡ್ಬೇಕಾದ್ರೆ ಸರ್ವಪಕ್ಷ ಸಭೆ ಕರಿಬೇಕು ಅಂತ ಅನ್ಸ್ಕೊಳ್ಳುವ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಡ್ತಕ್ಕೋಸ್ಕರ ನೀರು ಬಿಟ್ಟು ನಮ್ಮ ರೈತರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತೋದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸೇರಿದ್ದೀವಿ. ಇವತ್ತಿನ ದಿನ ನಾವು ಪ್ರಶ್ನೆಗಳು, ನಮಗೆ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿದೆ. ಯಾವ ಒಂದು ಸರ್ಕಾರ, ಯಾವ ಒಂದು ಪಕ್ಷ 100 ವರ್ಷಗಳ ಹಿಂದೆ ಮೇಕೆದಾಟನ್ನ ನಾವು ಕಟ್ತೀವಿ, ಈ ಪಕ್ಷ ನಾವು ಏನು ಮಾಡಕ್ಕಾಗ್ತಿಲ್ಲ, ನಾವು ಬಂದ್ರೆ ನಾವು ರೈತರಿಗೆ ನಾವು ನ್ಯಾಯ ಕೊಡ್ತೀವಿ, ನಾವು ಮೇಕೆದಾಟನ್ನ ಕಟ್ತೀವಿ ಅಂತ ಬಂದಿದ್ದ ಸರ್ಕಾರ, ಒಂದು ಪಕ್ಷ ಇವತ್ತು ಅದರ ಉಸಿರೆತ್ತಾ ಇಲ್ಲ. ನೆಲ, ಜಲ, ಭಾಷೆ ವಿಚಾರ ಬಂದಾಗ ಯಾವತ್ತೂ ಸುಮ್ಮನೆ ಕೂತಿಲ್ಲ. ರೈತರ ಪರ ಚಿತ್ರರಂಗ ಇದ್ದೇ ಇರುತ್ತೆ ಎಂದ ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ. ರಾಜ್ಯದಲ್ಲಿ ಕಾವೇರಿ ವಿವಾದ ಭುಗಿಲೆದ್ದಿದ್ದು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಗೆ ಧುಮುಕಿವೆ. ಕನ್ನಡ ಚಿತ್ರರಂಗ ಕೂಡ ಸಾಥ್ ನೀಡಿದ್ದು ಫಿಲಂ ಚೇಂಬರ್ನಲ್ಲಿ ಸಭೆ ನಡೆಸಿ ಕಾವೇರಿ ವಿವಾದಕ್ಕೆ ಚಿತ್ರರಂಗ ಹೇಗೆ ಸ್ಪಂದಿಸಬೇಕು ಎಂಬುದನ್ನು ತೀರ್ಮಾನಿಸಿದೆ. ಸಭೆಯ ಬಳಿಕ ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರು ಮಾತನಾಡಿ, ಕನ್ನಡ ಚಿತ್ರರಂಗ ನೆಲ, ಜಲ, ಭಾಷೆಯ ವಿಷಯಕ್ಕೆ ಬಂದಾಗ ಸುಮ್ಮನೆ ಕೂತಿಲ್ಲ. ಈ ಬಾರಿಯೂ ಚಿತ್ರರಂಗ ರೈತರ ಪರ ಇದೆ ಎಂದಿದ್ದಾರೆ. ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ
ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಲಹೆ. ಇನ್ನು ಕಾವೇರಿ ವಿವಾದವನ್ನ ದೆಹಲಿಯಲ್ಲಿ ಎಸಿಯಲ್ಲಿ ಕೂತು ತೀರ್ಮಾನ ಮಾಡೋದಲ್ಲ, 2 ರಾಜ್ಯಗಳ ಡ್ಯಾಂಗಳ ಸ್ಥಿತಿಗತಿ ಪರಿಶೀಲಿಸಿ ತೀರ್ಮಾನ ಮಾಡಬೇಕಿತ್ತು. ರಾಜ್ಯ ಸರ್ಕಾರ ಯಾರನ್ನಾದ್ರೂ ತಮಿಳುನಾಡಿಗೆ ಕಳುಹಿಸಿ ಪರಿಶೀಲನೆ ಮಾಡಿಸಬೇಕಿತ್ತು ಎಂದು ಸಿಎಂ ಡಿಕೆಶಿಗೆ ಎಚ್ಡಿಕೆ ಸಲಹೆ ನೀಡಿದ್ದಾರೆ. ಭಾನುವಾರದ ಸರ್ವಪಕ್ಷ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸೋದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ನೀವು ಎಸಿ ರೂಮಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದಲ್ಲ ಇದು. ನಮ್ಮ ಭಾಗದಲ್ಲಿ ಕಾವೇರಿಯ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ನಮ್ಮ ರಾಜ್ಯದಲ್ಲಿ ಇವತ್ತು KRS, ಹಾರಂಗಿ, ಕಬಿನಿ, ಹೇಮಾವತಿ, ಇಲ್ಲಿ ನೀರೇನು ಪ್ರಮಾಣ ಇದೆ ಮುಂದಿನ 6-7 ತಿಂಗಳಿಗೆ. ತಮಿಳುನಾಡಲ್ಲಿ ಇರ್ತಕ್ಕಂಥ ಭವಾನಿ ಜಲಾಶಯ ಮತ್ತು ಮೆಟ್ಟೂರು ಜಲಾಶಯ, ಅಲ್ಲಿ ಏನು ನೀರಿದೆ, ಎಷ್ಟು ಪ್ರಮಾಣದ ನೀರಿದೆ ಅಲ್ಲಿ, ಇದೆಲ್ಲವನ್ನ ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಈ ಸದಸ್ಯರುಗಳು. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಸ್ತಬ್ಧವಾಗಲಿದ್ದು, ರಾಜ್ಯಾದ್ಯಂತ ಎಮರ್ಜೆನ್ಸಿ ಸೇವೆಗಳನ್ನು ಹೊರತುಪಡಿಸಿ ಬಹುಪಾಲು ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ. ಬಹುಮುಖ್ಯವಾಗಿ ಸಾರಿಗೆ ಸೇವೆಗಳಲ್ಲಿ ವ್ಯತ್ಯಯವಾದಾಗ ಜನರಿಗೆ ಕಷ್ಟ ತಪ್ಪಿದ್ದಲ್ಲ. ಹೀಗಾಗಿ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಯಾವೆಲ್ಲ ಸೇವೆ ಇರಲಿದೆ, ಯಾವೆಲ್ಲ ಸೇವೆಗಳು ಇರಲ್ಲ ಅನ್ನೋದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಕಾವೇರಿ ತೀರ್ಪಿನ ವಿರುದ್ಧ ರಾಜ್ಯಾದ್ಯಂತ ಹೋರಾಟ, ಆಕ್ರೋಶ ಭುಗಿಲೆದ್ದಿದ್ದು, ಈಗಾಗಲೇ ಕನ್ನಡ ಒಕ್ಕೂಟದಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಹೀಗಾಗಿ ಬಂದ್ ವೇಳೆ ಯಾವ ಸೇವೆಗಳು ಇರಲಿವೆ, ಯಾವ ಸೇವೆಗಳು ಇರಲ್ಲ ಅನ್ನೋದ್ರ ಬಗ್ಗೆ ಮುಂಚಿತವಾಗಿಯೇ ಜನರಿಗೆ ತಿಳಿಸಿದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬಹುದು. ಕರ್ನಾಟಕ ಬಂದ್ ವೇಳೆ ಏನಿರುತ್ತೆ, ಏನಿರೋದಿಲ್ಲ ಅನ್ನೋದನ್ನ ನೋಡೋದಾದ್ರೆ, ಬಂದ್ ವೇಳೆ ಏನಿರುತ್ತೆ? ಮೆಡಿಕಲ್ ಶಾಪ್ಗಳು, ಹಾಲು, ಮೊಸರು, ಆಂಬ್ಯುಲೆನ್ಸ್ ಸೇವೆ, ಮೆಟ್ರೋ ಓಡಾಟ, ವಿಮಾನ, ರೈಲುಗಳ ಓಡಾಟ, ಬಿಎಂಟಿಸಿ ಬಸ್ಗಳ ಓಡಾಟ, ಸರ್ಕಾರಿ ಶಾಲೆ, ಕಾಲೇಜುಗಳು, ಆಸ್ಪತ್ರೆಗಳು. ಬಂದ್ ವೇಳೆ ಏನಿರಲ್ಲ? ಕೆಎಸ್ಆರ್ಟಿಸಿ ಬಸ್ ಸೇವೆ, NWKRTC ಬಸ್ ಸೇವೆ, KKRTC ಬಸ್ ಸೇವೆ, ಖಾಸಗಿ ಬಸ್ ಸೇವೆ, ಆಟೋ, ಕ್ಯಾಬ್, ಟ್ಯಾಕ್ಸಿ ಸೇವೆ, ಖಾಸಗಿ ಶಾಲಾ ಕಾಲೇಜುಗಳು ಬಂದ್, ಶಾಲಾ ವಾಹನಗಳು ಬಂದ್, ಬೇಕರಿ, ಕಾಂಡಿಮೆಂಟ್ಸ್, ಮಾರುಕಟ್ಟೆ, ಇತರ ಅಂಗಡಿಗಳು ಬಂದ್, ಸರಕು ಸಾಗಾಣಿಕಾ ಲಾರಿಗಳ ಓಡಾಟ ಸ್ಥಗಿತ, ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಬಂದ್, ಹೋಟೆಲ್ಗಳು, ಐಟಿ ಕಂಪನಿಗಳು, ಸರ್ಕಾರಿ ಕಚೇರಿಗಳು, ಸಿನಿಮಾ ಥಿಯೇಟರ್ಗಳು, ಶಾಪಿಂಗ್ ಮಾಲ್ಗಳು, ಬೀದಿ ಬದಿ ವ್ಯಾಪಾರ, ಖಾಸಗಿ ಬಸ್ಗಳ ಓಡಾಟ ಬಂದ್. ಸದ್ಯಕ್ಕೆ ತಮಿಳುನಾಡಿಗೆ ಹರಿಯಲ್ಲ ಕಾವೇರಿ. ಇನ್ನು ಭಾನುವಾರದ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗುವವರೆಗೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸದ್ಯಕ್ಕೆ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಆದ್ರೆ ರೈತರಿಗೆ ಬೆಳೆ ಬೆಳೆಯೋಕೆ ನೀರು ಕೊಡಲು ಆಗಲ್ಲ. ಭಾನುವಾರ ಸಿಎಂ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ವಿಪಕ್ಷಗಳ ಸಲಹೆ ಪಡೆದು ಮುಂದಿನ ತೀರ್ಮಾನ ಮಾಡ್ತೀವಿ, ಸಭೆ ಆಗೋವರೆಗೂ ನೀರು ಬಿಡಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರೆ. 2ನೇ ತಾರೀಕು ವಿಪಕ್ಷದ ನಾಯಕರನ್ನು ಕರೆದಿದ್ದಾರೆ. ವಿಪಕ್ಷಗಳ ಸರ್ವಪಕ್ಷಗಳ ಮುಖಂಡರನ್ನ ಕರೆದಿದ್ದಾರೆ. ಅವರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಆಮೇಲೆ ಮುಂದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಕರ್ನಾಟಕ ಬಂದ್ಗೆ ಬೆಂಬಲ ಘೋಷಿಸದ ಕರವೇ.
ಕಾವೇರಿ ಹೋರಾಟದ ಬಗ್ಗೆ ನಾರಾಯಣಗೌಡ ಹೇಳಿದ್ದೇನು? ಸಿಡಬ್ಲ್ಯೂಎಂಎ ನಿರ್ಧಾರ ಖಂಡಿಸಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಆದರೆ ಕರವೇ ನಾರಾಯಣಗೌಡ ಅವರು ಆಗಸ್ಟ್ 13ರ ಬಂದ್ಗೆ ಬೆಂಬಲ ಇಲ್ಲ ಎಂದು ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ಬಂದ್ ಮಾಡುವ ಆಸಕ್ತಿ ಇಲ್ಲ. ಬಂದ್ ಎನ್ನುವುದು ಹೋರಾಟಗಾರರ ಕೊನೆಯ ಅಸ್ತ್ರ. ನಮ್ಮ ಹೋರಾಟವನ್ನ ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸಬೇಕು. ಈಗಾಗಲೇ ಕಾವೇರಿ ಪ್ರಾಧಿಕಾರದ ಆದೇಶದಿಂದ ಶಿಕ್ಷೆಯನ್ನ ಅನುಭವಿಸುತ್ತಿದ್ದೇವೆ. ಬಂದ್ ಮಾಡುವ ಮೂಲಕ ನಮಗೆ ನಾವೇ ಇನ್ನಷ್ಟು ಶಿಕ್ಷೆ ವಿಧಿಸಿಕೊಳ್ಳುವ ಅಗತ್ಯವಿಲ್ಲ. ಒಂದು ದಿನ ಬಂದ್ ನಡೆದರೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗುತ್ತದೆ. ಹಕ್ಕಿಗಾಗಿ ನಾವೇ ನಷ್ಟ ಮಾಡಿಕೊಂಡು ಹೋರಾಟ ನಡೆಸುವುದು ನನಗೆ ಸರಿ ಎನಿಸುವುದಿಲ್ಲ. ಒಂದು ಹೊತ್ತಿನ ದುಡಿಮೆಯಿಂದ ಜೀವನ ನಡೆಸುವ ಲಕ್ಷಾಂತರ ಬಡ ಕೂಲಿಕಾರರು ನಮ್ಮಲ್ಲಿದ್ದಾರೆ. ಬಂದ್ ನೇರವಾಗಿ ತೊಂದರೆ ಕೊಡುವುದು ಇಂಥ ಬಡಪಾಯಿಗಳನ್ನೇ. ಹೀಗಾಗಿ ಮೊದಲಿನಿಂದಲೂ ನಾನು ಬಂದ್ ಕರೆಗಳಿಂದ ದೂರವೇ ಉಳಿದಿದ್ದೇನೆ ಎಂದು ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಬರೆದುಕೊಂಡಿದ್ದಾರೆ. ಬಂದ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಬಲ. ಇನ್ನು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ಸಂಪೂರ್ಣ ಬೆಂಬಲ ಸೂಚಿಸಿದೆ. ಕ್ಯಾಂಪ್ಸ್ ಹಾಗೂ ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಬೆಂಬಲ ಘೋಷಣೆ ಮಾಡಿದೆ. ಶಾಲೆಗಳನ್ನ ಬಂದ್ ಮಾಡಿ ಸಹಕರಿಸುತ್ತೇವೆ ಅಂತ ಕ್ಯಾಂಪ್ಸ್ ಒಕ್ಕೂಟದ ಶಶಿಕುಮಾರ್ ಹೇಳಿದ್ದಾರೆ. ಬರದ ವಾತಾವರಣ ಹಿನ್ನೆಲೆಯಲ್ಲಿ ಅದರಲ್ಲೂ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವ್ಯತಿರಿಕ್ತವಾದ ಒಂದು ಆದೇಶ ಎಲ್ಲೋ ಒಂದು ಕಡೆ ಅಸಮಾಧಾನ ತಂದುಕೊಟ್ಟಿದೆ. ಹಾಗಾಗಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕೂಡ ಖಂಡಿತವಾಗ್ಲೂ ನಮ್ಮ ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂಥ ದಿನಗಳು ಶಾಲೆಗಳನ್ನು ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಮಂಡ್ಯದಲ್ಲಿ ರೈತ ಸಂಘಟನೆಗಳ ಕಾವೇರಿ ಕಿಚ್ಚು. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ವಿರೋಧಿಸಿ ಮಂಡ್ಯದ ಸಂಜಯ ವೃತ್ತದಲ್ಲಿ ದಲಿತ ಹಾಗೂ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರೈತರ ಪ್ರತಿಭಟನೆಗೆ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಬೆಂಬಲ ನೀಡಿದ್ರು. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆ ನಡೆಸಿದ್ರು. ಇನ್ನು ಕಾವೇರಿ ಹೋರಾಟದಲ್ಲಿ ತುಮಕೂರಿನ ತಿಮಲಾಪುರದ ಶತಾಯುಷಿ 104 ವರ್ಷದ ವೃದ್ಧೆ ಶಿವಮ್ಮ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸಿಡಬ್ಲ್ಯೂಸಿ ವಿಚಾರವಾಗಿ ಟ್ರಿಬ್ಯುನಲ್ ಕೊಟ್ಟಿರತಕ್ಕಂಥ ಆದೇಶ ಏನಿದೆ ಅದನ್ನು ಸರ್ಕಾರ ಮರುಪರಿಶೀಲನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಭೆ ನಡೆಸ್ತಾ ಇದೆ ಮತ್ತು ನಡೆಸಿದೆ. ಮರುಪರಿಶೀಲನೆಯ ಅಪ್ಲಿಕೇಶನ್ನು ಕೂಡ ಹಾಕ್ಕೊಂಡಿದೆ. ನಾನು ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಕರ್ನಾಟಕದ ಕಾವೇರಿ ವಿಚಾರವಾಗಿ, ಕಾವೇರಿ ಕೊಳ್ಳದ ವಿಚಾರವಾಗಿ ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಇಲ್ಲಿಯ ಜನರ ಮಂಡ್ಯ ಮತ್ತು ಈ ಭಾಗದ ರೈತರ ಕುಡಿಯೋ ನೀರಿನ ವ್ಯವಸ್ಥೆಗೂ ಮತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ನಗರ ಪ್ರದೇಶಗಳಿಗೂ ಕೂಡ 7ನೇ 8ನೇ ಹಂತದ ಕಾವೇರಿ ನೀರನ್ನು ನಾವು ಅಲ್ಲಿಂದ ಕುಡಿತಾ ಇದ್ವಿ. ಒಟ್ಟಿನಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಎಷ್ಟೇ ಹೋರಾಟ ನಡೆದರೂ ಒಪ್ಪಂದದಂತೆ ಕಾನೂನಿನ ಪ್ರಕಾರ ತಮಿಳುನಾಡಿಗೆ ಕಾವೇರಿ ನೀರು ಹರಿಯಲೇಬೇಕು. ಆದರೆ ಭಾನುವಾರದ ಸರ್ವಪಕ್ಷ ಸಭೆಯವರೆಗೂ ಸದ್ಯಕ್ಕೆ ಕಾವೇರಿ ನೀರು ಹರಿಸದಿರುವ ತೀರ್ಮಾನ ಮಾಡಿದೆ ರಾಜ್ಯ ಸರ್ಕಾರ. ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಬಂದಿದ್ರೆ ಸಿಎಂ ಡಿಕೆಶಿ ಪ್ಲಾನ್ ಪ್ರಕಾರ ವೈಮಾನಿಕ ಸಮೀಕ್ಷೆ ಮಾಡಿಸಿ ಕೆಆರ್ಎಸ್ ಡ್ಯಾಂ ಪರಿಸ್ಥಿತಿಯನ್ನ ಮನದಟ್ಟು ಮಾಡಿಕೊಡಬಹುದಿತ್ತು. ಆದ್ರೆ ಈಗ ಆ ದಾರಿಯೂ ಮುಚ್ಚಿದೆ. ನೇರವಾಗಿ ಮಾತುಕತೆಗೆ ಕುಳಿತ್ರೆ ಖಂಡಿತ ತಮಿಳುನಾಡು ಕ್ಯಾರೆ ಅನ್ನಲ್ಲ. ಹೀಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಎನ್ನುವಂತೆ ಸ್ವಲ್ಪವಾದರೂ ನೀರು ಬಿಡಲೇಬೇಕಿದೆ. ಬೇರೆ ದಾರಿಯೇ ಇಲ್ಲವಾಗಿದೆ. ಕನ್ನಡ ಪರ ಸಂಘಟನೆಗಳಿಗೆ ಈ ವಿಚಾರ ತಿಳಿದಿರೋದ್ರಿಂದ ಭಾನುವಾರದ ಸರ್ವಪಕ್ಷ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬಳಿಕವಷ್ಟೇ ಸರ್ಕಾರ ಯಾವ ನಿಲುವು ತಳೆಯಲಿದೆ, ಕನ್ನಡ ಸಂಘಟನೆಗಳ ಹೋರಾಟ ಹೇಗಿರಲಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸದ್ಯ ಖಚಿತ, ನ್ಯಾಯ ನಿಶ್ಚಿತ.